ಗಾಳಿಲೆಲ್ಲೋ ತೇಲಾಡ್ತಿದ್ದೀನಿ ಸುರ್ರ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಫೀಲ್ಸ್ ಮಾತ್ರ ನೋಡಿ. ಕೇಳಿಸ್ತಾ ಇದೆಯಾ? ಸ್ವಲ್ಪ ಕರ್ವಿ ರೋಡ್ಸ್ ಇದೆ ಈಗ. ಏನ್ ರೋರ್ ಮಾಡ್ತಿದೆ ನೋಡಿ ಇಂಜಿನ್. ಈಗ ಒಂದು ಓಡಿಸಿದ ಮೇಲೆ ಅದ್ರ ಮಜಾ ಏನು ಅಂತ ಗೊತ್ತಾಗ್ತಾ ಇದೆ. ಅದರದ್ದು ಬೇರೆನೆ ನಶೆ ಅನ್ನೋದು ಅರ್ಥ ಆಗ್ತಾ ಇದೆ. ಫೆರಾರಿ ಕ್ಯಾಲಿಫೋರ್ನಿಯಾ 30 ಗಾಡಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬರ್ಡೇಗೆ ಅಂತ ಈ ಎಕ್ಸ್ಪೀರಿಯನ್ಸ್ನ ಬುಕ್ ಮಾಡ್ಕೊಂಡಿದ್ದು. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. V8 ಸೌಂಡ್ ಹೆಂಗಿದೆ ಕೇಳೋಣ. ಓಹ್ ಕ್ರೇಜಿ. And the sound is like more like a lion. ಫಸ್ಟ್ ಹೋಗ್ಬಿಟ್ಟು ಕಾರು ನಾನು ಕೂತಿರೋದು ಫೆರಾರಿ. ಏನು ಹಾರೋಗ್ತಾ ಇದ್ದೀನಿ ಅನಿಸ್ತಿದೆ. ಲಿಟ್ರಲಿ ಫುಲ್ಲು ಸ್ಪೀಡಲ್ಲಿ ಹೋಗ್ತಿದ್ದಾರೆ. ಮುಂದೆ ಏನು ಕಾಣ್ತಿಲ್ಲ ನನಗೆ. ಫುಲ್ಲು ಗಾಳಿಲೆಲ್ಲೋ ತೇಲಾಡ್ತಿದ್ದೀನಿ ಸುರ್ರ ಅಂತ ಅನಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಫೀಲ್ಸ್ ಮಾತ್ರ ನೋಡಿ. ಕೇಳಿಸ್ತಾ ಇದೆಯಾ? ಸೊ ನೋಡಿ ಹೆಂಗೆ ಎಂಜಾಯ್ ಮಾಡ್ತಿದ್ದಾರೆ. ಏನ್ ಫೀಲ್ಸ್ ಅಂತೀರಾ? V8 ರೋರ್ ಅಂತೂ ಕೇಳಿಸ್ಕೊಳಕ್ಕೆ ಏನ್ ಮಜಾ ಇದೆ. ಗೇರ್ ಆಟೋಮ್ಯಾಟಿಕ್ ಶಿಫ್ಟ್ ಬೇರೆ ಆಗುತ್ತೆ. ಪ್ಯೂರ್ ಮ್ಯಾಜಿಕ್. No, you can go faster and nice speeds here. ಓಕೆ. ಸ್ವಲ್ಪ ಕರ್ವಿ ರೋಡ್ಸ್ ಇದೆ ಈಗ. ಏನ್ ರೋರ್ ಮಾಡ್ತಿದೆ ನೋಡಿ ಇಂಜಿನ್. ಚಿಕ್ಕ ವಯಸ್ಸಿಂದ NFS ಗೇಮ್ ಆಗಲಿ ಅಥವಾ ಏನು ಆಸೆ ಆಗಲಿ ನೀವು ನೋಡಿ ನೋಡಿ ಎಷ್ಟು ಬಿಲ್ಡ್ ಮಾಡ್ಕೊಂಡಿರ್ತೀರಾ. ಸೂಪರ್ ಕಾರ್ ಅಂದರೆ ಹಂಗಿರುತ್ತೆ ಹಿಂಗಿರುತ್ತೆ ಅದು. ಬಟ್ ಕೈಗೆ ಎಟಕದೇ ಇರೋವಂಥ ವಿಷಯ ಅದು ಅಂತ. ಬಟ್ ಈಗ ಒಂದು ಓಡಿಸಿದ ಮೇಲೆ ಅದ್ರ ಮಜಾ ಏನು ಅಂತ ಗೊತ್ತಾಗ್ತಾ ಇದೆ. ಅದರದ್ದು ಬೇರೆನೆ ನಶೆ ಅನ್ನೋದು ಅರ್ಥ ಆಗ್ತಾ ಇದೆ. ಈ V8 ಇಂಜಿನ್ ಸೌಂಡ್ ಜೊತೆಗೆ ಒಳ್ಳೆ ಗಾಳಿಲಿ ಯಾವುದೋ ಪಕ್ಷಿ ತರ ತೇಲಾಡ್ತಾ ಇದೀನಿ ಅನ್ನೋ ಒಂದು ಫೀಲ್ ಬರುತ್ತೆ. ಗೇರ್ಗಳು ಶಿಫ್ಟ್ ಆಗ್ತಿದ್ದಂಗೆ, ಸೌಂಡ್ ಚೇಂಜ್ ಆಗ್ತಿದ್ದಂಗೆ, ಏನು ಅದೇ ಇಮ್ಯಾಜಿನ್ ಮಾಡ್ಕೊಂಡು ಇರ್ತೀವಿ ಅಷ್ಟೇ ನಾವು ಆ ಗೇಮ್ ಎಲ್ಲ ಆಡ್ಬೇಕಾರೆ ಅಥವಾ ಏನೋ ಈ ತರ ಕಾರ್ ಓಡ್ಸಕ್ ಹೆಂಗಿರುತ್ತೆ ಅಂತ. ಈಗ ನನ್ಗೆ ಅದೇ ಮೋಟಿವೇಶನ್ ಇದ್ದಿದ್ದು ಆಕ್ಚುಲಿ. ಎಲೆಕ್ಟ್ರಿಕ್ ಕಾರ್ಸು ತುಂಬಾ ಬಂದ್ಬಿಡುತ್ತೆ ಮುಂದೆ ಮುಂದೆ ಓಡ್ಸಕ್ಕೂ ಸಿಗುತ್ತೋ ಇಲ್ವೋ ಅಂತ. ಓನ್ ಮಾಡಕ್ಕಂತೂ ಬಿಡಿ ಸ್ವಲ್ಪ ಕಷ್ಟನೇ, ಪ್ರಾಕ್ಟಿಕಲಿ ಸ್ವಲ್ಪ ಇಂಪಾಸಿಬಲ್. ಹಂಗ್ ನೋಡಿದ್ರೆ ಕಾರ್ ತೊಗೊಳಕ್ಕೆ ಆಗಲ್ಲ ಅಂತೆಲ್ಲ, ಕಾರ್ ತೊಗೊಂಡ್ಬಿಡ್ಬೋದು. ಬಟ್ ಆದ್ರೆ ಪ್ರಾಕ್ಟಿಕಲಿ ಮೇಂಟೈನ್ ಮಾಡೋದು ಇಟ್ಕೊಳ್ಳೋದು ಎಲ್ಲ ತುಂಬಾ ಕಷ್ಟನೇ ಸ್ವಲ್ಪ. ಸೊ ಅದಕ್ಕೆ ಅಂತ ನಾನು ಇದನ್ನ ನನ್ನ 30th ಬರ್ಡೇಗೆ ಚೂಸ್ ಮಾಡ್ಕೊಂಡಿದ್ದೆ. ಸೊ ಬೇರೆ ಬರ್ಡೇಸ್ ಅಲ್ಲಿ ಯೂಶಲಿ ನಾನು ಸೋಲೋ ಕ್ಯಾಂಪಿಂಗ್ ಮಾಡಿದ್ದೆ ಇಟಾಲಿಯನ್ ಡೋಲೋಮೈಟ್ಸ್ ಅಲ್ಲೇ. ಈ ಬರ್ಡೇ 30 ಬೇರೆ ಆಗಿರೋದ್ರಿಂದ ನನಗೆ ಈ ತರ ಏನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕು ಅಂತ ಅನ್ಸ್ತು. ಅದಕ್ಕೆ ಅಂತಾನೆ ಈ ಫೆರಾರಿ ಎಂಟ್ರಿ ಲೆವೆಲ್ ಗಾಡಿ ಆಗಿದ್ರು ಪರವಾಗಿಲ್ಲ, ಬಟ್ ಒಳ್ಳೆ ನೆಕ್ಸ್ಟ್ ಲೆವೆಲ್ ವೈಬ್ ಇದೆ. ಎಂಟ್ರಿ ಲೆವೆಲ್ ಇಲ್ವೋ ಅನ್ನೋದು ಎಲ್ಲ ತುಂಬಾ ದೊಡ್ಡ ದೊಡ್ಡ ತಲೆಗಳಿಗೆ. ನಮ್ಗೆಲ್ಲ ಇದು ಎಂಟ್ರಿ ಲೆವೆಲ್ ಕಾರ್ ಸಿಕ್ಕಿದ್ರೇನೆ ಸಾಕು, ಅಷ್ಟೇನೆ ಹೆವಿ ಖುಷಿ ಸಿಗುತ್ತೆ. ಆ ಥರ ನಮಗೆ ಅದೆಲ್ಲ ನಮಗೆ ಡಿಫೈನ್ ಮಾಡುವಂಥ ಡೆಫಿನಿಷನ್ಸ್ ಅಲ್ಲ ಅಂತ ಪ್ರಾಬಬ್ಲಿ ನನಗನ್ಸುತ್ತೆ. ಬಟ್ ಏನೇ ಆದರೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತಂದರೆ ನಿಮ್ಗೆ ಅಲ್ಲಾದ್ರೂ ಆಪರ್ಚುನಿಟಿ ಇದ್ದರೆ ನೀವು ಕೂಡ ಇಂಥದ್ದೆಲ್ಲ ಟ್ರೈ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ಇಟ್ ಈಸ್ ಡೆಫಿನೆಟ್ಲಿ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಸೆಕೆಂಡ್ ಹ್ಯಾಂಡ್ ಓನ್ ಮಾಡಬೇಕು ಅಂತಂದ್ರೂ ತುಂಬ ಕಾಸ್ಟ್ಲಿ. ಸೊ ಅಟ್ಲೀಸ್ಟ್ 1 hour ಓಡಿಸಿ ನೀವು ಇದ್ರದ್ದು ಮಜಾ ತೊಗೊಂಡ್ರೆ ಏನಿದೆ ಅದರದ್ದು ಆ್ಯಕ್ಚುಯಲ್ ವ್ಯಾಲ್ಯೂ ಅನ್ನೋದು ಗೊತ್ತಾಗುತ್ತೆ.
ಸ್ನೇಹಿತರೆ, ಇದಾಗಿತ್ತು ನನ್ನ ಫೆರಾರಿ ಡ್ರೈವಿಂಗ್ ಎಕ್ಸ್ಪೀರಿಯನ್ಸು. ಸೊ ನಿಮಗೂ ಏನು ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ. ಈ ಥರ ಎಕ್ಸ್ಪೀರಿಯನ್ಸ್ ಒಂದು ಜರ್ಮನಿಲಿದೆ. ಆಮೇಲೆ 17,000ಕ್ಕೆ 1 hour ಓಡಿಸ್ಬೋದು. ಓನರ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗೇ ಇದ್ದಾರೆ. ಸೊ ಡೈರೆಕ್ಟಾಗಿ ನೀವು ಓನರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಡಿಸ್ಕೌಂಟೆಡ್ ಪ್ರೈಸಸಲ್ಲೇ ಕೊಡ್ತಾರೆ. ಆಮೇಲೆ 1 hour ಅಂತ ಹೇಳ್ತಾರೆ ಅಷ್ಟೇ, ಬಟ್ ಸ್ವಲ್ಪ ಫೋಟೋಸ್ಗೆ ವಿಡಿಯೋಸ್ಗೆ ಎಲ್ಲ ಟೈಮ್ ಕೊಡ್ತಾರೆ. ಅಷ್ಟು ಸ್ಟ್ರಿಕ್ಟಾಗಿ ಏನಿಲ್ಲ. ಸೊ ಡೆಫಿನೆಟ್ಲಿ ಈ ಥರ ಎಕ್ಸ್ಪೀರಿಯನ್ಸ್ನ ಜರ್ಮನಿಲಿರೋ ಕನ್ನಡಿಗರು ನೀವು ಟ್ರೈ ಮಾಡ್ಬೋದು. ಹೆಂಗೆ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಮುಂದಿನ ವಿಡಿಯೋ ನಂದು ಯೂಶುವಲ್ ವೀಡಿಯೋಸು ಮೋಟರ್ ಸೈಕ್ಲಿಂಗ್ ಕಾಂಟೆಂಟ್ ಇರುತ್ತೆ, ಆಫ್ ರೋಡ್ ಕಾಂಟೆಂಟ್, TET, ಟ್ರಾನ್ಸ್-ಝೀರೋ ಟ್ರೈಲ್ಸ್ ಎಲ್ಲ ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ, ಅಲ್ಲಿವರೆಗೂ ಶುಭರಾತ್ರಿ.